ಮನೆಯಲ್ಲಿ 5 ಜನ ಇದ್ದಾರೆ ಒಂದು ಕುಟುಂಬದಲ್ಲಿ ಅಂದರೆ ಅದರಲ್ಲಿ 2-3 ಜನಕ್ಕೆ ಥೈರಾಯ್ಡ್ ಇದ್ದೇ ಇರುತ್ತೆ. ಇಂಡಿಯಾದಲ್ಲಿ ಅಯೋಡಿನ್ ಡೆಫಿಷಿಯನ್ಸಿ ತುಂಬ ನೆಗ್ಲಿಜಿಬಲ್ ಇದೆ. ಕಾಂಟಿನೆಂಟಲ್ ಫುಡ್ಗಳನ್ನು ನಾನು ತಗೋತೀನಿ ಅಂತ. ಸೊ ದಟ್ ಈಸ್ ನಾಟ್ ಅ ರೈಟ್ ವೇ ಟು ಮ್ಯಾನೇಜ್ ಯುವರ್ ಹೆಲ್ತ್. ದುಡಿಯೂ ಹೆಲ್ತನ್ನು ಮೇಂಟೈನ್ ಮಾಡ್ಕೋಬೇಕು. ಇರೆಗ್ಯುಲರ್ ಲೈಫ್ ಸ್ಟೈಲ್ ಫುಡ್ಡಿಂದ ಬರ್ಬೋದು. ನಮ್ಮ ದೇಹದಲ್ಲಿ ಥೈರಾಯ್ಡ್ ಗ್ರಂಥಿ ಅನ್ನೋದು ಬಹಳ ಮುಖ್ಯವಾದ ಅಂಗ. ಅದು ಕತ್ತಿನ ಭಾಗದಲ್ಲಿ ಚಿಕ್ಕದಾಗಿ ಬಟರ್ಫ್ಲೈ ಆಕಾರದಲ್ಲಿ ಇರುವಂಥದ್ದು. ಆದರೆ ಅದರ ಕೆಲಸ ಕಾರ್ಯಗಳು ಮಾತ್ರ ಬಹಳ ದೊಡ್ಡದು ಅಂತಾನೆ ಹೇಳಬಹುದು. ನಮ್ಮ ದೇಹದ ಚಯಾಪಚಯ ಕ್ರಿಯೆ, ತೂಕ, ಹೃದಯದ ಬಡಿತ ಮತ್ತು ಶಕ್ತಿ ಮಟ್ಟದ ಮೇಲೆ ನಿಯಂತ್ರಣ ಸಾಧಿಸೋದು ಪುಟ್ಟ ಥೈರಾಯ್ಡ್ ಗ್ರಂಥಿಯ ದೊಡ್ಡ ಕೆಲಸ. ಈ ಥೈರಾಯ್ಡ್ ಗ್ರಂಥಿಯ ಕಾರ್ಯದಲ್ಲಿ ಯಾವುದಾದ್ರೂ ವ್ಯತ್ಯಾಸವಾದರೆ ಅದು ನಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಥೈರಾಯ್ಡ್ ಸಮಸ್ಯೆ ಅಂದ್ರೆ ಏನು? ಇದರಿಂದ ಬರುವ ರೋಗ ಲಕ್ಷಣಗಳು ಯಾವುವು? ನೆಗ್ಲೆಕ್ಟ್ ಮಾಡಿದ್ರೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ಗಳನ್ನ ಎದುರಿಸಬೇಕಾಗತ್ತೆ? ಥೈರಾಯ್ಡ್ಗಿರುವ ಸೂಕ್ತ ಚಿಕಿತ್ಸೆಗಳು ಯಾವುವು? ಈ ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡ್ತಾರೆ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಸಂದೀಪ್ ಬೆಣಕಲ್ ಅವರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂದೀಪ್ ಅಂತ. ಸೊ ಇವತ್ತು ನಾವು ಎಲ್ಲರಿಗೂ ಎಷ್ಟೊಂದು ಸರಿ ನನ್ನ ಕ್ಲಿನಿಕಲ್ಲಿ ಬಂದಾಗ ಎಲ್ಲರೂ ಮಾತಾಡೋದೇನು ಅಂದರೆ ಥೈರಾಯ್ಡು ಅಂತ. ಥೈರಾಯ್ಡ್ ಅನ್ನೋದು ಒಂದು ಎಲ್ಲ ಮನೆ ಮಾತಾಗಿರೋಂಥ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ಬೋದು ಇವತ್ತಿನ ಕಾಲದಲ್ಲಿ. ಯಾಕಂದರೆ ಒಂದು ಮನೆಯಲ್ಲಿ 10 ಜನ ಇದ್ದಾರೆ ಅಥವಾ 5 ಜನ ಇದ್ದಾರೆ ಒಂದು ಕುಟುಂಬದಲ್ಲಿ ಅಂದರೆ ಅದರಲ್ಲಿ 2-3 ಜನಕ್ಕೆ ಥೈರಾಯ್ಡ್ ಇದ್ದೇ ಇರುತ್ತೆ. ಲೈಕ್ ಎಷ್ಟು ಕಾಮನ್ ಆಗಿದೆ ಅಂದರೆ BP ಶುಗರು ಹೇಗೆ ಇದೆಯಲ್ಲ ಹಾಗೆ ಒಂದು ಮನೆಗೊಬ್ಬರು ಥೈರಾಯ್ಡ್ ಪೇಷಂಟ್ ಸಿಗ್ತಾರೆ. ಸೊ ಈ ಥೈರಾಯ್ಡ್ ಅಂದರೆ ಏನು? ಥೈರಾಯ್ಡಿಂದ ಯಾಕೆ ಬರುತ್ತೆ? ಯಾರಿಗೆ ಥೈರಾಯ್ಡ್ ಬರುತ್ತೆ? ಅಥವಾ ಥೈರಾಯ್ಡ್ ಬಂದ ಮೇಲೆ ಲೈಫ್ ಲಾಂಗ್ ಹೆಂಗಿರಬೇಕು? ಅಥವಾ ಲೈಫ್ ಲಾಂಗ್ ಮೆಡಿಸಿನ್ ಒಂದೇ ಸೊಲ್ಯೂಷನ್ನ? ಅಥವಾ ಬೆಳಗ್ಗೆ ಒಂದು ಮಾತ್ರೆ ತಿಂದ ತಕ್ಷಣವೇ ನಂಗೆ ಥೈರಾಯ್ಡ್ ಕರೆಕ್ಟಾಗಿ ವಾಸಿ ಆಗಿಬಿಡುತ್ತಾ? ಈ ಥರ ಹಲವಾರು ಗೊಂದಲಗಳಲ್ಲಿ ನಾವು ಇರ್ತೀವಿ. ಸೊ ಈ ಗೊಂದಲಗಳನ್ನು ಇವತ್ತು ತಿಳ್ಕೊಳ್ಳೋಣ. ಯಾಕೆ ಥೈರಾಯ್ಡ್ ಬರುತ್ತೆ? ಥೈರಾಯ್ಡ್ ಅಂದರೆ ಏನು? ಸೊ ಅದೆಲ್ಲದೂ ತಿಳ್ಕೊತ ಹೋಗೋಣ. ಮೊದಲಿಗೆ ಥೈರಾಯ್ಡ್ ಅನ್ನೋದು ಕಾಯಿಲೆ ಅಲ್ಲ. ಅದು ಥೈರಾಯ್ಡ್ ಅನ್ನೋದು ಒಂದು ಗ್ಲ್ಯಾಂಡು, ಅಂದರೆ ನನ್ನ ದೇಹದಲ್ಲಿರುವಂಥ ಒಂದು ಗ್ರಂಥಿ. ಅದು ಕೆಲವೊಂದು ಹಾರ್ಮೋನ್ಗಳನ್ನು ನನ್ನ ದೇಹದ ಚಯಾಪಚಯ ಅಂದರೆ ಈ ಮೆಟಬಲೈಸೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಸಿಕ್ರೀಟ್ ಆಗುವಂಥ ಒಂದು ಗ್ಲ್ಯಾಂಡ್ ಅದು. ಆ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಕೆಲವೊಂದು ಹಾರ್ಮೋನ್ಗಳು ಸಿಕ್ರೀಟ್ ಆಗುತ್ತೆ. ಆ ಹಾರ್ಮೋನ್ಗಳಿಂದ ನನಗೆ ಡೈಜೆಷನ್ನು ಅಥವಾ ನನ್ನ ಈ ಮೆಟಬಲೈಸೇಷನ್ಸು, ನನ್ನ ಆರೋಗ್ಯ ಅಂದರೆ ನನಗೆ ಈಗ BP ಮಾನಿಟರ್ ಮಾಡೋದಾಯಿತು, ನನ್ನ ದೇಹದಲ್ಲಿ ವೇಟ್ ಮ್ಯಾನೇಜ್ಮೆಂಟ್ ಆಯಿತು, ನನ್ನ ದೇಹದಲ್ಲಿರೋಂಥ ಈ ಪೋಷಕಾಂಶಗಳ ಅಬ್ಸಾರ್ಪ್ಷನ್ಸ್ ಆಯಿತು. ಸೊ ಇದಕ್ಕೆಲ್ಲದಕ್ಕೂ ಅದು ತುಂಬ ರಿಕ್ವೈರ್ಡ್ ಹಾರ್ಮೋನ್ ಅಂತ ಹೇಳ್ತೀವಿ. ಆ ರಿಕ್ವೈರ್ಡ್ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಯಿತು ಅಥವಾ ಈ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಏನಾದರೂ ತೊಂದರೆಗಳಾಯಿತು ಅಂದರೆ ಅದಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಆ ಥೈರಾಯ್ಡ್ ಪ್ರಾಬ್ಲಮಲ್ಲಿ ಯೂಶ್ವಲಿ ನಾವು ನೋಡೋದೇನೆಂದರೆ 2 ಟೈಪು ಥೈರಾಯ್ಡ್ ನಾವು ಕೇಳಿರ್ತೀವಿ. ಒಂದು ಹೈಪೋಥೈರಾಯ್ಡ್, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ. ಸೊ ಹೈಪೋ ಅಂದರೆ ಎಲ್ಲರಿಗೂ ಗೊತ್ತು, ಕಡಿಮೆ ಅಂತ. ಅಂದರೆ ಸೊ ಥೈರಾಯ್ಡ್ ಆ್ಯಕ್ಟಿವಿಟಿ ಏನಿದೆಯಲ್ಲ ಅದು ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿ ನಿಮಗೆ ಆ ಥೈರಾಯ್ಡ್ದಿಂದ ಸಿಕ್ರೀಟ್ ಆಗುವಂಥ ಹಾರ್ಮೋನ್ಗಳು ಅದೆಲ್ಲದೂ ಸ್ವಲ್ಪ ಅಲ್ಟ್ರಾ ಆಗಿರುತ್ತೆ. ಅಂದರೆ ಅಂಡರ್ ಆ್ಯಕ್ಟಿವ್ ಅಂತ ಹೇಳ್ತೀವಿ. ಅಂದರೆ ಕೆಲಸ ಮಾಡಲಾರ್ದಂಥ ಇದು ಥೈರಾಯ್ಡ್ ಕಂಡೀಷನ್ಗೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂದರೆ ಅದಕ್ಕೆ ಕಂಟ್ರೋಲ್ ಇರಲಾರ್ದೇ ಕೆಲಸ ಮಾಡೋದು, ಅಂದರೆ ಅತಿಯಾಗಿ ಓವರ್ ಸ್ಪೀಡಿಂಗ್ ಅಂತ ಏನು ಹೇಳ್ತೀವಲ್ಲ ಆ ಕೆಲಸ ಮಾಡೋದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತ. ಇದಕ್ಕೆ ಆದಂಥ ಕೆಲವೊಂದು ಕಾರಣಗಳಿದೆ. ಅದನ್ನು ನೋಡೋಣ, ಯಾವುದರಿಂದ ಥೈರಾಯ್ಡ್ ಬರುತ್ತೆ, ಯಾಕೆ ಥೈರಾಯ್ಡ್ ಈ ಟೈಮಲ್ಲಿ ಜಾಸ್ತಿ ಆಗಿದೆ ಅಂತ. ಸೊ ಇವು 2 ಮೂಲ. ಸೊ ಇದಕ್ಕೆ ನಾವು ಇಂಡಿಯಾದಲ್ಲಿ ಇವಾಗ ಥೈರಾಯ್ಡು ಅಥವಾ ಥೈರಾಯ್ಡ್ ಬಂದಿರೋ ಪೇಷಂಟ್ಗಳ ಮೇಲೆ ಒಂದು ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗಿರೋದೇನು ಅಂತಂದರೆ ಥೈರಾಯ್ಡ್ ಅನ್ನೋದು ಎಕ್ಸ್ಟರ್ನಲ್ ಫ್ಯಾಕ್ಟ್ರ್ಗಿಂತ ಇಂಟರ್ನಲ್ ಫ್ಯಾಕ್ಟ್ರ್. ಇವಾಗ ಹೇಳ್ಬೋದು ಥೈರಾಯ್ಡು ಅಯೋಡಿನ್ ಡೆಫಿಷಿಯನ್ಸಿಯಿಂದ ಬರ್ಬೋದು, ಆ ಡೆಫಿಷಿಯನ್ಸಿಯಿಂದ ಬರ್ಬೋದು. ಹೌದು, ಅದು ಸತ್ಯ ಇದೆ. ಇವತ್ತಿನ ಇಂಡಿಯಾದಲ್ಲಿ ಅಯೋಡಿನ್ ಡೆಫಿಷಿಯನ್ಸಿ ತುಂಬ ನೆಗ್ಲಿಜಿಬಲ್ ಇದೆ. ಇದೇ ಒಂದು 20 ವರ್ಷ ಇತ್ತು ಅಂತಂದರೆ ನಾವು ತೊಗೊಳ್ಳೋಂಥ ಉಪ್ಪಲ್ಲಿ ಅಯೋಡಿನ್ ಕೊರತೆಯಿಂದ ಎಷ್ಟೋ ಈ ಗ್ರಾಮೀಣ ಭಾಗದಲ್ಲಿ ಈ ಥೈರಾಯ್ಡೈಟಿಸ್ ಆಗ್ತಾಯಿತ್ತು. ಸೊ ಇವಾಗ ಅದು 90% ನಿಲ್ ಅಂತ ಹೇಳಿದ್ರೂ ತಪ್ಪಿಲ್ಲ. ಅಷ್ಟೊಂದು ಅದು ಅಯೋಡಿನ್ ಸರ್ಕಾರ ಅದು ಉಪ್ಪಲ್ಲಿ
ಮ್ಯಾಂಡೇಟ್ರಿ ಮಾಡಿದೆ, ಅದನ್ನು ನಾವು ದಿನನಿತ್ಯ ಬಳಸ್ತೀವಿ. ಹಾಗಾಗಿ ಅಯೋಡಿನ್ ಸಫಿಷಿಯೆನ್ಸಿ ನಮಗೆ ಸರಿಯಾಗಿ ಸಿಗ್ತಾ ಇದೆ. ಅದು ಬಿಟ್ಟೂ ಥೈರಾಯ್ಡ್ ಪ್ರಮಾಣಗಳು ಯಾಕೆ ಜಾಸ್ತಿ ಆಗಿದೆ? ನೀವು ಹೇಳ್ದಂಗೆ ಇರ್ಬೋದು, ಅಯೋಡಿನ್ ಬಂತು ಸರ್, ನೀವು ಹೇಳ್ದಂಗೆ ಎಲ್ಲದೂ ಕೊಡ್ತಾ ಇದ್ದಾರೆ, ಮತ್ತು ಥೈರಾಯ್ಡ್ ಯಾಕೆ ಆಗ್ತಾಯಿದೆ ನಮಗೆ? ಸೊ ಥೈರಾಯ್ಡ್ ಆಗೋದಕ್ಕೆ 90% ಇಂಡಿಯನ್ ಥೈರಾಯ್ಡ್ ಅಬ್ನಾರ್ಮಲಿಟಿಗೆ ಮೇನ್ ಕಾರಣ ಏನು ಅಂದರೆ ಆಟೋ ಇಮ್ಯುನೋ ಡಿಸಾರ್ಡರ್ ಅಂತ. ಆಟೋ ಇಮ್ಯುನೋ ಡಿಸಾರ್ಡರ್ ಅಂದರೆ ಏನು? ಸೊ ಈ ಆಟೋ ಇಮ್ಯುನೋ ಡಿಸಾರ್ಡರ್ ಅಂದರೆ ನನ್ನ ದೇಹದಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳು. ಅಂದರೆ ಒಂದು ಪ್ಯಾಟ್ರನ್ ಇರುತ್ತೆ, ನನ್ನ ದೇಹದಲ್ಲಿ ಈ ಆರ್ಗನ್ ಈ ಥರ ಕೆಲಸ ಮಾಡಬೇಕು, ಅದಕ್ಕೊಂದು ಮೆಸೇಜ್ ಬರ್ತಾ ಇರುತ್ತೆ. ಆ ಮೆಸೇಜು ಒಂದೊಂದು ಸರಿ ರಾಂಗ್ ಮೆಸೇಜ್ ಬರುತ್ತೆ. ಈ ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ತೀವಿ, ಸೊ ಒಂದು ಊರಲ್ಲಿ ಎಲ್ಲದೂ ಸುಸೂತ್ರವಾಗಿ ನಡಿಬೇಕಂದ್ರೆ ಅಲ್ಲೊಂದು ಸಿಸ್ಟಮ್ ಇರುತ್ತೆ. ಅಲ್ಲಿ ಗಲಾಟೆ ಆಗಬಾರ್ದು ಅಂದರೆ ಪೊಲೀಸರು ಅದನ್ನೊಂದು ಚೆನ್ನಾಗಿ ನೋಡ್ತಾ ಇರ್ತಾರೆ, ಅದಕ್ಕೆ ಆದಂಥ ಒಂದು ಬಾಡಿ ಇರುತ್ತೆ. ಅಲ್ಲೊಂದು ಕಾರ್ಪೊರೇಷನ್ ಇರ್ಬೋದು, ಇಲ್ಲ ಒಂದು ಸಿಸ್ಟಮ್ ಇರುತ್ತೆ, ಅಲ್ಲಿಂದ ಒಂದು ಮೆಸೇಜ್ ಬರುತ್ತೆ, ಎಲ್ಲರೂ ಅದ್ರ ತಕ್ಕಂಗೆ ನಾವು ಜೀವನ ಮಾಡ್ತಿರ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಆಟೋ ಇಮ್ಯುನೋ ಡಿಸಾರ್ಡರ್ ಅಂತಂದರೆ ಅಲ್ಲಿರೋಂಥ ನಮ್ಮ ಆರ್ಗನ್ಗಳಿಗೆ ಒಂದು ಏನು ಮೆಸೇಜ್ ಕೊಡೋಂಥದ್ದು ಇರುತ್ತಲ್ಲ, ಅದು ಅಲ್ಟರ್ ಆಗಿಬಿಡುತ್ತೆ. ಸೊ ಅವಾಗೇನಾಗುತ್ತೆ, ಸೊ ಯಾರೂ ಆ ಮೆಸೇಜಿಗೆ ರೆಸ್ಪಾಂಡ್ ಮಾಡಲ್ಲ. ನನ್ನ ಆರ್ಗನ್ನು ಅದೇನು ಮಾತು ಕೇಳಬೇಕು ಅದಕ್ಕೆ ಕೇಳಲ್ಲ. ಸೊ ಅದು ಆಗೋದಕ್ಕೆ ಕಾರಣ ಬೇರೆ ಥರನೇ ಇದೆ. ನಮಗೆ ಆಟೋ ಇಮ್ಯುನೋ ಡಿಸಾರ್ಡರ್ ಆಗೋದಕ್ಕೆ ದೊಡ್ಡ ಕಾರಣಗಳಿದೆ. ಏನು ಅಂತಂದರೆ ನನ್ನ ಲೈಫ್ ಸ್ಟೈಲು ಅಥವಾ ನನ್ನ ಆಹಾರ ಪದ್ಧತಿಗಳು ಅಥವಾ ನನ್ನ ದಿನಚರಿಗಳು, ಅದನ್ನು ನಾವು ಹಾಳು ಮಾಡಿಕೊಂಡ್ರೆ ನನ್ನ ಆರ್ಗನ್ಗಳಿಗೆ ಅದು ತೊಂದರೆ ಮಾಡುತ್ತೆ. ಯಾವ ರೀತಿ ದಿನಚರಿ ಹಾಳು ಮಾಡ್ಕೊಳ್ಳೋದು ಅಂತಂದರೆ, ಇತ್ತೀಚಿನ ದಿನದಲ್ಲಿ ನೋಡಿ, ಸೊ ಹೇಗಿರುತ್ತೆ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ಗಳು ಯಾವುದು ನೇಚರ್ ಜೊತೆಗೆ ಇಲ್ಲೇ ಇಲ್ಲ. ಮೊದಲೆಲ್ಲರೂ ನಾವು ಆ ನೇಚರ್ ಜೊತೆಗೆ ಜೀವನ ಮಾಡ್ತಿದ್ವಿ. ಬೆಳಿಗ್ಗೆ ಏಳೋದು, ಸೊ ಇವಾಗಲೂ ನೀವು ಕೆಲವೊಂದು ಹಳ್ಳಿಗಳಲ್ಲಿ ಆ ಪ್ಯಾಟ್ರನ್ ಇದೆ. ಸೊ ಬೆಳಗ್ಗೆ ನೀವು 3:30-4 ಗಂಟೆಗೆ ನೋಡಿ, ಮನೇಲಿ ಆ ಹಳ್ಳಿಯಲ್ಲಿರೋ ಜನ ಎಲ್ಲ ಹೇಳ್ತಾರೆ, ಅವ್ರದ್ದೇ ಆದಂಥ ಕೆಲಸ ಮಾಡ್ತಾರೆ. ಮನೆ ಅಂಗಳ ಗುಡಿಸೋದಾಯಿತು, 4:30-5 ಗಂಟೆಗೆ ಶುರು ಮಾಡಿರ್ತಾರೆ. ಸೊ ಎಲ್ಲರೂ ಆ ಟೈಮಲ್ಲಿ ಎದ್ದಿರ್ತಾರೆ. ಒಬ್ಬರು ಹೇಳೋದು, ಒಂದು ಮನೇಲಿ ಹೇಳೋದು ಅಂತಲ್ಲ, ಸೊ ಎಲ್ಲರೂ ಹೇಳ್ತಾರೆ. ಆವತ್ತಿನ ದಿನಚರಿಗಳು ಅಲ್ಲಿಂದ ಶುರು ಆಗುತ್ತೆ. ಅದಕ್ಕೆ ನಾವು ಬ್ರಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಅದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ಸೊ ಯಾಕೆ 3 ಗಂಟೆ ಅಥವಾ 4 ಗಂಟೆ ಅಥವಾ 5 ಗಂಟೆಗೆ ಹೇಳಬೇಕು, ಅಥವಾ ಬಿಫೋರ್ ಸನ್ರೈಸ್ ಅಂತ ಏನಿದೆಯಲ್ಲ ಅದನ್ನು ಯಾಕೆ ಹೇಳಬೇಕು, ಅದಕ್ಕೊಂದು ರೀಸನ್ ಇದೆ. ಅವಾಗ ಎದ್ದಾಗ ನನ್ನ ದೇಹದಲ್ಲಿ ಆಗುವಂಥ ಬದಲಾವಣೆಗಳು, ಪ್ರಕೃತಿ ಜೊತೆಗೆ ನನ್ನ ದಿನ ಶುರು ಆಗೋದು. ಈಗ ನಾವೇನು ಮಾಡ್ತೀವಿ, ಸೊ ನಾವು ನೈಟಲ್ಲೆಲ್ಲ ಲೇಟಾಗಿ ಮಲ್ಕೊಳ್ಳೋದು. ಸೊ ಬೆಳಗ್ಗೆ 8:30-9 ಗಂಟೆಗೆ ಹೇಳ್ತೀವಿ. ಯಾವತ್ತಾದರೂ ನಾವು, ಅದು ಎಸ್ಪೆಷಲಿ ಬೆಂಗಳೂರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಯಾರಿಗೂ ಸೂರ್ಯ ನೋಡೋಷ್ಟು ಟೈಮೇ ಇಲ್ಲ. ಸೊ ಎದ್ದ ತಕ್ಷಣ ಏನು ಅಂದರೆ ಮತ್ತೆ ಸ್ನಾನ ಮಾಡೋದು, ಮತ್ತು ಮೆಟ್ರೋ ನೋಡೋದು, ಇಲ್ಲಾಂದರೆ ಬಸ್ ನೋಡೋದು, ಇಲ್ಲ ನನ್ನ ಕಾರ್ ನೋಡ್ಕೊಂಡು ಹೋಗೋದು. ಸೊ ಸೂರ್ಯನಂಕರು ನಾವು ಎಲ್ಲೋ ಆ ಬೆಂಗಳೂರಿಂದ ಬಿಟ್ಟು ವೀಕೆಂಡಲ್ಲಿ ನೋಡೋಂಥ ಚಾನ್ಸಸ್ ಇದೆ. ಸೊ ಅದು ತಪ್ಪು. ಯಾಕಂದರೆ ದಿನನಿತ್ಯ ಎದ್ದು ಬೆಳಿಗ್ಗೆ ಸೂರ್ಯೋದಯದ ಮುಂದೆ, ಅಂದರೆ ಈ ಅರುಣೋದಯ ಅಂತ ಹೇಳ್ತೀವಿ, ಆ ಅರುಣೋದಯದ ಮುಂದೆ ನನ್ನ ದೇಹನ ಒಡ್ಕೊಂಡಾಗ ನನ್ನ ದೇಹದಲ್ಲಿ ಒಂದು ಕೆಲವೊಂದು ಕನೆಕ್ಟಿವ್ ಆಗುತ್ತೆ. ಈ ಅರುಣೋದಯದಲ್ಲಿ ಆ ಸನ್ನು ನೀವು ನೋಡಿ, ಪಕ್ಷಿಗಳಿಗೆ ಅಥವಾ ಇದಕ್ಕೆ ಏನು ಗಡಿಯಾರ ಇರುತ್ತಾ, ಕೆಲವೊಂದು ಬೆಳಗುಗಳು ಬಂದ ತಕ್ಷಣ ಅದು ಎಷ್ಟು ಆ್ಯಕ್ಟಿವ್ ಆಗುತ್ತೆ ಅಂದರೆ, ಕೆಲವೊಂದು ಈ ಕನೆಕ್ಟ್ ಇರುತ್ತಲ್ಲ ಸನ್ನಿಗೂ ನನಗೂ, ಆ ಮ್ಯಾಗ್ನೆಟಿಕ್ ಫೋರ್ಸಸ್ ಅಂತ ಏನು ಹೇಳ್ತೀವಿ, ಅದು ನನ್ನ ದೇಹನ ಆ್ಯಕ್ಟಿವ್ ಮಾಡುತ್ತೆ. ಆ ಆ್ಯಕ್ಟಿವ್ ಆಗೋ ಟೈಮಲ್ಲಿ ನಾನು ಮಲ್ಕೊಂಡ್ರೆ, ಸೊ ಆ ಒಂದು ಬೆನಿಫಿಟ್ಟು ಹಾಳಾಯ್ತಲ್ಲ. ಆ ಆರ್ಗನ್ಗೆ ಏನು ಎನರ್ಜಿ ಸಿಗಬೇಕಾಗಿತ್ತು ಅದನ್ನು ಹಾಳು ಮಾಡ್ಕೊಡಿವಿ. ಅದು ಒಂದಾಯಿತು. ಇನ್ನು ಊಟದಲ್ಲಿ ಬಂದರೆ, ನಾವು ಎಲ್ಲದನ್ನು ಬ್ಯಾಲೆನ್ಸ್ಡ್ ಫುಡ್ ಇತ್ತು ಆ್ಯಂಡ್ ನೇಟಿವ್ ಫುಡ್ ಇತ್ತು. ಅಂದರೆ ಯಾವ ಸ್ಥಳದಲ್ಲಿ ಯಾವ ಫುಡ್ ತಿಂದರೆ ಒಳ್ಳೆಯದು ಅಂತ ಆ ಒಂದು ರೀಸನ್ನಲ್ಲಿ ಅದನ್ನು ಮಾಡ್ತಿದ್ರು, ಅದನ್ನೇ ಅಲ್ಲಿ ಬೆಳೀತಾ ಇತ್ತು. ಯಾಕಂದರೆ ಈ ಬೆಳೆಗಳು, ನೇಚರು ನಮ್ಗೆ ಆ ಜಾಗದಲ್ಲಿ ಏನು ಬೇಕು ಅದನ್ನೇ ಕೊಡುತ್ತೆ. ಸೊ ಅದನ್ನು ಬಿಟ್ಟು ಬೇರೆ ಕೊಡಲ್ಲ. ಸೊ ಈ ನೀವು ನಾರ್ತ್ ಕರ್ನಾಟಕದಲ್ಲಿದ್ದರೆ ಅಲ್ಲಿ ಜೋಳ, ಗೋಧಿ ಆ ಥರ ಬೆಳೀತಾ ಇರ್ತಾರೆ. ಸೊ ಜೋಳ ನಾರ್ತ್ ಕರ್ನಾಟಕದಲ್ಲಿ, ಸೌತ್ ಕರ್ನಾಟಕದಲ್ಲಿ ಬಂದರೆ ನೀವು ರಾಗಿ. ಸೊ ಅಲ್ಲಿ ಜನಕ್ಕೆ ಅದರದ್ದೇ ಆದಂಥ ವೈಟಮಿನ್ಸ್ಗಳು, ಮಿನರಲ್ಸ್ಗಳು ಬೇಕಾಗಿರೋಂಥದ್ದು ಆ ಭೂಮಿಯಲ್ಲಿ ಬೆಳೆಯುತ್ತೆ. ನನ್ನ ದೇಹನೂ ಅದೇ ಭೂಮಿಯಲ್ಲಿ ಇರೋದಲ್ಲ, ಹಾಗಾಗಿ ಅದೆರಡು ಸಿಂಕ್ರನೈಸ್ ಆಗಿರೋಂಥ ಫುಡ್ಗಳನ್ನು ತಿಂದಾಗ ಸೊ ನನ್ನ ದೇಹ ಆ್ಯಕ್ಟಿವ್ ಆಗಿರ್ತಿತ್ತು. ಅದನ್ನು ಬಿಟ್ಬಿಟ್ಟು ಇವಾಗ ಯಾವುದೋ ಒಂದು ಕಾಂಟಿನೆಂಟಲ್ ಫುಡ್ಗಳನ್ನು ನಾನು ತಗೋತೀನಿ ಅಂತಂದರೆ, ಅದು ಯಾವುದು ನಮ್ಮ ದೇಶ ಅಲ್ಲ, ನಮ್ಮ ಕ್ಲೈಮೇಟಲ್ಲೇ ಅದು ಬೆಳೆಯೋಂಥದ್ದಲ್ಲ. ಆ ಥರದ ಹಣ್ಣು, ಆ ಥರದ್ದು ಫುಡ್ಗಳನ್ನು ನಾನು ದಿನನಿತ್ಯ ಸೇವನೆ ಮಾಡೋದ್ರಿಂದ ನನ್ನ ದೇಹ ಅದಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳು ದೊರೀಲಿಕ್ಕಿಲ್ಲ. ಸೊ ಅದರಿಂದ ಏನಾಗುತ್ತೆ, ಇದಕ್ಕೆ ನಾವು ನ್ಯೂಟ್ರೋಜೆನಮಿಕ್ ಅಂತ ಹೇಳ್ತೀವಿ. ಅಂದರೆ ನನ್ನ ಜೀನ್ಗಳು ಅಂತ ಏನು ಹೇಳ್ತೀವಲ್ಲ, ಆ ಜೀನ್ಗಳಿಗೆ ಫುಡ್ಡೂ ಇಂಪಾರ್ಟೆಂಟೇ. ಅದನ್ನು ನಾನು ಸರಿಯಾಗಿ ಕೊಡಲಿಲ್ಲ ಅಂದರೆ ಈ ಥರ ಆಟೋ ಇಮ್ಯುನೋ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಲ್ಲ, ಇದು ಆಗುತ್ತೆ. ಸೊ ಇವಾಗ ನೋಡಿ, ಎಷ್ಟೊಂದು ಇನ್ನು ಥೈರಾಯ್ಡ್ ಹೇಳುತ್ತಿರಬೇಕಾದ್ರೆ, ಈ ಮಿಡ್ಲು ಫೀಮೇಲ್ ಕೆಟಗರಿ ಏನಿದೆಯಲ್ಲ, ಅಂದರೆ ಒಂದು 30-45 ವರ್ಷ ಇರೋಂಥ ಫೀಮೇಲ್ಗಳಲ್ಲೇ ಥೈರಾಯ್ಡ್ ಜಾಸ್ತಿ ಕಾಣಿಸ್ತಾ ಇದೆ.
ಮೇಲ್ಗೂ ಬರುತ್ತೆ, ಬರಲ್ಲ ಅಂತಲ್ಲ, ಬಟ್ ಫೀಮೇಲಲ್ಲೇ ಯಾಕೆ ಜಾಸ್ತಿ ಆಗ್ತಾಯಿದೆ? ಸೊ ಯಾಕೆ ಅವ್ರಿಗೆ ಆ ಥರ ಆಯಿತು? ಸೊ ಏನಂದರೆ ಅವ್ರದ್ದು ಲೈಫ್ ಸ್ಟೈಲ್. ಆಮೇಲೆ ಅವ್ರು ನೋಡಿ, ಇವಾಗೆಲ್ಲ ಆಲ್ಮೋಸ್ಟು ಫೀಮೇಲ್ ಕಂಡೀಷನಲ್ಲೇ ತುಂಬ ಬೇಗ ಮೆನ್ಸ್ಟ್ರೇಷನ್ಸ್ ಆಗ್ತಾಯಿದೆ. ಮೊದಲೆಲ್ಲ ಮೆನ್ಸ್ಟ್ರೇಷನ್ ಶುರು ಆಗಬೇಕು ಅಂತಂದರೆ ಒಂದು 13, 14, 15 ವರ್ಷ ಆದಮೇಲೆ ಎಲ್ಲರಿಗೂ ಮೆನ್ಸ್ಟ್ರೇಷನ್ ಶುರು ಆಗ್ತಾಯಿತ್ತು. ಇವಾಗ 10ರಿಂದ 12 ವರ್ಷದ ಚಿಕ್ಕ ಮಕ್ಕಳಿಗೇ ಮೆನ್ಸ್ಟ್ರೇಷನ್ಸು, ಅದಕ್ಕೆ ಮೆನಾರ್ಕ್ ಅಂತ ಏನು ಹೇಳ್ತೀವಲ್ಲ ಅದು ಶುರು ಆಗ್ತಾಯಿದೆ. ಅಂದರೆ ಏಜಿಂಗ್ ಫ್ಯಾಕ್ಟ್ರ್ ಫೀಮೇಲಲ್ಲಿ ತುಂಬ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಸೊ ಮೇಲ್ ನೇಚರು ಅಥವಾ ಬಾಡಿ ಟೆಕ್ಸ್ಚರು ಅಥವಾ ಬಾಡಿದು ಇದು ಏನಿದೆ ಒಳಗಡೆ, ಆ ಹಾರ್ಮೋನ್ ಸೆಕ್ಟರ್ಸೇ ಬೇರೆ ಇರುತ್ತೆ ಆ್ಯಂಡ್ ಫೀಮೇಲ್ ಹಾರ್ಮೋನ್ ಸೆಕ್ಟರ್ಸೇ ಬೇರೆ ಇರುತ್ತೆ. ಅವ್ರದ್ದು ಭಾವನೆಗಳೇ ಬೇರೆ ಇರುತ್ತೆ, ಮೇಲ್ ಭಾವನೆಗಳೇ ಬೇರೆ ಇರುತ್ತೆ. ಅವ್ರದ್ದು ನೇಚರ್ ಆಫ್ ಎಕ್ಸಿಸ್ಟೆನ್ಸ್ ಇದು ಏನಿದೆಯಲ್ಲ ಅದೇ ಬೇರೆ ಇದೆ. ಇದು ನಾನು ಸೋಷಲಿಸಮ್ ಮಾತಾಡ್ತಾ ಇಲ್ಲ, ಫಿಸಿಕಲ್ ಮೆಡಿಕಲ್ ಟರ್ಮಲ್ಲಿ ಹೇಳ್ತಾ ಇದ್ದೀನಿ. ಸೊ ಎರಡೂ ದೇಹಗಳು ಬೇರೆ ಬೇರೆಯೇ. ಕೆಲವೊಂದು ಪ್ಯಾಟ್ರನಲ್ಲಿ ದೇ ಆರ್ ಬೆಸ್ಟ್ ಆ್ಯಂಡ್ ಕೆಲವೊಂದು ಪ್ಯಾಟ್ರನಲ್ಲಿ ಮೇಲ್ಗಳು ತುಂಬ ಬೆಸ್ಟು. ಈ ಫೆಮೈನ್ ಅನ್ನೋದೇನಿದೆಯಲ್ಲ, ಈ ಫೀಮೇಲ್ಗಳಿಗೆ ಅಥವಾ ಹೆಣ್ಮಕ್ಳಿಗೆ ಅವ್ರದ್ದೇ ಆದಂಥ ಕೆಲವೊಂದು ಹಾರ್ಮೋನ್ಗಳು ಅವರ ಕ್ಯಾರೆಕ್ಟರ್ಸ್ನ ಅಥವಾ ಅವ್ರ ಬಾಡಿಗಳನ್ನು ಮ್ಯಾನೇಜ್ ಮಾಡ್ತಾ ಇರುತ್ತೆ. ಯಾವಾಗ ಅದು ಅಲ್ಟ್ರಾ ಆಗುತ್ತೆ ಅಲ್ಲಿ ಅಬ್ನಾರ್ಮಲ್ ಶುರು ಆಗುತ್ತೆ. ಇವಾಗ ಈಗ ಮಕ್ಕಳು ನೋಡಿ, ಮೊದಲು ಫೀಮೇಲ್ಗಳು ಎಲ್ಲ ಎಲ್ಲಿರ್ತಿದ್ರು ಅಂತಂದರೆ ಅವ್ರದ್ದು ಭಾವನೆಗಳು, ಆ ಫ್ಯಾಮ್ಲಿ ಡೆವಲಪ್ಮೆಂಟು, ಆ ತುಂಬು ಕುಟುಂಬದಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ರು. ಅಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತಿತ್ತು ಆ್ಯಂಡ್ ಸ್ಟ್ರೆಸ್ಫುಲ್ ವರ್ಕ್ ಅನ್ನೋದೇನಿತ್ತಲ್ಲ ಅದು ಫೀಮೇಲ್ ಕ್ಯಾಟಗರಿ ಒಳಗಡೆ ಕಡಿಮೆ ಇರ್ತಾಯಿತ್ತು. ಎಲ್ಲ ಹೊರಗಡೆದು ಅಥವಾ ಸ್ಟ್ರೆಸ್ಸು ಅಥವಾ ಹೆವಿ ಸ್ಟ್ರೇನ್ಫುಲ್ ವರ್ಕ್ ಮಾಡೋದು ಯಾರು ಅಂದರೆ ಮೇಲು. ಈ ಥರ ಒಂದು ಸಮಾಜದಲ್ಲಿ ಸೃಷ್ಟಿಯಾಗಿತ್ತು. ಬಟ್ ಯಾವಾಗ ಅದು ಚೇಂಜ್ ಆಗ್ತಾ ಬಂತು, ಎಲ್ಲ ಫೀಮೇಲ್ಗಳು ತುಂಬ ಸ್ಟ್ರೆಸ್ಸು ಓದೋದ್ರಿಂದ ಮಕ್ಕಳು, ಮೊನ್ನೆ ಒಂದು ಪೇಷಂಟ್ ಬಂದಿದ್ರು ನನಗೆ. ಆ ಮಗು 15 ವರ್ಷದ ಹುಡುಗಿ, ತುಂಬ ಆ್ಯಸಿಡಿಟಿ ಅಂತ ಬಂದು ನೋಡಿದ್ರೆ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ. ಸೊ ಆ್ಯಸಿಡಿಟಿಗೆ ಕಾರಣ ಏನು ಅಂದರೆ ನಿದ್ದೆ ಮಾಡಲಾರ್ದು. ಯಾಕಮ್ಮ ನಿದ್ದೆ ಮಾಡ್ತಾ ಇಲ್ಲ ಅಂದರೆ, ಇವಾಗ ನಾನು SSLC ಸರ್, ನಾನು ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು, ಹಾಗಾಗಿ ನನಗೆ ರಾತ್ರಿ ಓದಬೇಕು, ನಂಗೆ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಿದ್ದೆ ಬರಲ್ಲ ನನಗೆ, ಮಲ್ಕೊಂಡ್ರೂ ಓದಬೇಕು ಅಂತ ಅನಿಸುತ್ತೆ, ನಾನು ಓದ್ತೀನಿ. ಈ ಲೆವೆಲಿಗೆ ಆ ಒಂದು 13-14 ವರ್ಷದಲ್ಲಿ ಸ್ಟ್ರೆಸ್ ಶುರುವಾಗ್ತಾಯಿದೆ. ಸೊ ಅದು ಬರ್ತಾ ಆಮೇಲೆ ವರ್ಕಿಂಗಲ್ಲಿ ಹೋಗ್ತಾರೆ. ವರ್ಕಲ್ಲಿ ತುಂಬ ಈ ಕಡೆ ಫ್ಯಾಮ್ಲಿ ನೋಡಬೇಕು ಪಾಪ. ಯಾಕಂದರೆ ಈ ಕಡೆ ಈಗ ತುಂಬ ಅವರು ವರ್ಕಿಗೆ ಇದು ಆಗೋಕ್ಕಾಗಲ್ಲ. ಸೊ ಈ ಕಡೆ ಫ್ಯಾಮ್ಲಿಯಲ್ಲಿ ನೋಡಬೇಕು, ಗಂಡ ಮಕ್ಕಳು ಅವ್ರ ಮನೆ ನೋಡಿಕೊಂಡು ಮತ್ತೆ ಆಫೀಸಲ್ಲಿ ಹೋಗಿ ಆ ಸ್ಟ್ರೆಸ್ ತೊಗೋಬೇಕು. ಸೊ ಈ ವರ್ಕಿಂಗ್ ಕ್ಯಾಟಗರಿ ವುಮೆನಲ್ಲೇ ನಾವು ಈ 30 to 40 ಏನು ನೋಡ್ತಾ ಇದ್ದೀವಿ ಫೀಮೇಲ್ ಕ್ಯಾಟಗರಿ, ಅಲ್ಲಿ ಥೈರಾಯ್ಡು ಅಥವಾ ಅದರ್ ಹಾರ್ಮೋನಲ್ ಆಟೋ ಇಮ್ಯುನೋ ಡಿಸಾರ್ಡರ್ಸ್ಗಳನ್ನ ತುಂಬ ನೋಡ್ತಾ ಇದ್ದೀವಿ. ಯಾಕಂದರೆ ಅವ್ರ ಬಾಡಿ ಅದನ್ನು ಟಾಲರೇಟ್ ಮಾಡ್ಕೊಳ್ಳೋ ಲೆವೆಲಲ್ಲಿ ಇಲ್ಲ. ಸೊ ಹಾಗಾಗಿ ಅದೆಲ್ಲದೂ ಕಾರಣ ನಾನು ಆಟೋ ಇಮ್ಯುನೋ ಡಿಸಾರ್ಡರ್ ಅಂತ ಹೇಳೋದಕ್ಕೆ. ಸೊ ಇವನ್ನೆಲ್ಲದೂ ನಾವು ಮಾಡ್ಕೊಂಡಿರೋದ್ರಿಂದ ಇವಾಗಿನ ಥೈರಾಯ್ಡು ಅಥವಾ PCOS, PCOD ಅಥವಾ BP, ಶುಗರು, ಇವೆಲ್ಲ ಏನು ಕಾಯಿಲೆಗಳು, ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆಯಲ್ಲ, ಇದೆಲ್ಲದೂ ಆಗೋದಕ್ಕೆ ಈ ನಮ್ಮ ಲೈಫ್ ಸ್ಟೈಲು, ಸ್ಟ್ರೆಸ್ಫುಲ್ಲು ಏನಿದೆಯಲ್ಲ ಅದೇ ಕಾರಣ. ಸೊ ಹಾಗಾಗಿ ಆದಷ್ಟು ಥೈರಾಯ್ಡನ್ನು ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲಿಂದ ಥೈರಾಯ್ಡ್ ಹುಟ್ಟುತ್ತೆ ಅಂತ ನಾವು ಏನು ನೋಡ್ಕೊಂಡ್ವಲ್ಲ, ಸೊ ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಒಳ್ಳೆಯದು. ಇವಾಗ ಥೈರಾಯ್ಡನ್ನು ಪ್ರಿವೆಂಟ್ ಮಾಡಬೇಕಂದ್ರೆ ಇವನ್ನೆಲ್ಲದನ್ನು ಮ್ಯಾನೇಜ್ ಮಾಡೋದು ಕಲಿಬೇಕು. ಯಾರೂ ಇವಾಗ ಕೆಲಸ ಬಿಟ್ಟು ಮನೆ ಕೂಡೋಕ್ಕಾಗಲ್ಲ, ಅದು ಮಾಡಲೂಬಾರ್ದು. ಬಟ್ ಆ ಸ್ಟ್ರೆಸ್ಸನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು, ನಾವು ಅದಕ್ಕೆ ಮೆಡಿಟೇಷನ್ಸ್ ಮಾಡಬೇಕು, ಆ ಸ್ಟ್ರೆಸ್ ಹ್ಯಾಂಡಲ್ ಮಾಡೋಂಥ ಟೂಲ್ಸ್ಗಳನ್ನು ನಾವು ತೊಗೋಬೇಕು. ಈ ಥರ ಮಾಡಿಕೊಂಡಾಗ ಡೆಫಿನೆಟಾಗಿ 100% ಆ ಸ್ಟ್ರೆಸ್ಸು ಈಗಿನ ಏನಿದೆಯಲ್ಲ ಅದನ್ನು 100% ಮ್ಯಾನೇಜ್ ಮಾಡಬಹುದು. ಮಾಡೋಕ್ಕಾಗಲ್ಲ ಅಂತೇನಿಲ್ಲ, ಬಟ್ ದೇರ್ ಈಸ್ ಅ ವೇ ವಿ ಹ್ಯಾವ್ ಟು ರನ್ ಥ್ರೂ ದ್ಯಾಟ್. ಯಾಕಂದರೆ ಅದನ್ನು ಬಿಟ್ಟಿದ್ದೀವಿ, ಎಲ್ಲ ಅನ್ಹೆಲ್ದಿ ಫುಡ್ಸ್ ತಿಂತೀವಿ, ಯಾವಾಗೋ ಮಲ್ಕೋತೀವಿ. ದಟ್ ಈಸ್ ಬಿಕಮ್ ಅವರ್ ಸೋಷಲ್ ಕನ್ಸರ್ನ್ ಆಗಿದೆ ಈಗ. ಸೊ ಎಷ್ಟೋ ನನ್ನ ಹತ್ರ ಬರೋಂಥ ಈ ಯಂಗ್ ಜನ್ರೇಷನ್ ಏನಿದ್ದಾರೆ ಅವ್ರದ್ದೆಲ್ಲ ಪ್ಯಾಟರ್ನ್ಗಳು ತುಂಬ ಹಾಳಾಗಿರುತ್ತೆ. ಯಾವಾಗೋ ರಾತ್ರಿ ಊಟ ಮಾಡ್ತಾರೆ, ಯಾಕಂದರೆ ಮನೆಯಿಂದ ಆಫೀಸಿಂದ ಮನೆಗೆ ಹೋಗೋದೇ ರಾತ್ರಿ 10-10ವರೆಗೆ. ಮತ್ತು ಅಲ್ಲಿ ಹೋಗ್ಬಿಟ್ಟು 1 hour ಅದು ಇದು ಅಂತ ಹೇಳಿ 11-12 ಗಂಟೆಗೆ ತಿಂತಾರೆ. ಮತ್ತು ಬೆಳಿಗ್ಗೆ ಲೇಟಾಗಿ ಹೇಳ್ತಾರೆ, ಮತ್ತು ಅದೇ ರನ್ನಿಂಗ್ ಬಿಹೈಂಡ್ ದ ಥಿಂಗ್ಸು. ಸೊ ಹೀಗಾಗಿ ಆರೋಗ್ಯ ಬಾ ಅಂದರೆ ಯಾರಿಗೂ ಬರ್ತಾ ಇಲ್ಲ. ಸೊ ಅದನ್ನು ನಾವು ಸ್ವಲ್ಪ ಸಾಧ್ಯವಾದಷ್ಟು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಆ ಥರ ಥೈರಾಯ್ಡ್ಗಳನ್ನು ಅಥವಾ ಯಾವುದೋ ಕಾಯಿಲೆಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಇನ್ನು ಬಂದ ಮೇಲೆ ಏನು ಮಾಡಬೇಕು? ಥೈರಾಯ್ಡ್ ಬಂತಪ್ಪ, ಇವಾಗ ಆಯಿತು, ಅದು ಒಂದು ಥೈರಾಯ್ಡ್ ಅಬ್ನಾರ್ಮಲಿಟಿ ಆಗಿರುತ್ತೆ. ಕೆಲವೊಂದು ಕಡೆ ಅದನ್ನು ಕಾಸಿಟಿವ್ ಫ್ಯಾಕ್ಟರ್ಸ್ ನಾನು ಹೇಳಿದ್ನಲ್ಲ, ಕೆಲವೊಂದು ಅಯೋಡಿನ್ ಡೆಫಿಷಿಯನ್ಸಿಯಿಂದ ಇರ್ಬೋದು ಅಥವಾ ಈ ಆಟೋಇಮ್ಯೂನ್ ಡಿಸಾರ್ಡರ್ಸಿಂದ ಇರೋದು. ಮೋಸ್ಟ್ ಆಫ್ ದ 90% ಥೈರಾಯ್ಡ್ ಇನ್ ಇಂಡಿಯಾ ಇಟ್ ಈಸ್ ಕಾಸ್ಡ್ ಬೈ ಆಟೋಇಮ್ಯೂನ್ ಡಿಸಾರ್ಡರ್ಸ್. ಹಾಗಾಗಿ ಲೈಫ್ ಸ್ಟೈಲ್ ಈಸ್ ಅ ಮೇನ್ ಟೂಲ್ ಟು ಮ್ಯಾನೇಜ್ ದ ಥೈರಾಯ್ಡ್. ಸೊ ಅದನ್ನು ನಾವು ಸರಿಯಾಗಿ ಮಾಡ್ಕೊಳ್ಳೋಣ.
ಬೆಳಿಗ್ಗೆ ಏಳಿ ನಿಮಗೆ ಆಗಿರೋಂಥ ಕೆಲವೊಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳಿ. ಸೊ ಹೆಲ್ದಿ ಫುಡ್ಗಳನ್ನು ತಿನ್ನಿ. ಯಾಕಂದರೆ ಇವಾಗಿಂದ ಹೆಂಗೆ ಆಗ್ಬಿಟ್ಟಿದೆ ನಮ್ಮ ಫುಡ್ ಪ್ಯಾಟ್ರನ್ ಅಂತಂದರೆ, ಬೆಳಿಗ್ಗೆ ಒಂದು ಏನೋ ಮನೇಲಿ ಮಾಡು, ಅಲ್ಲಿ ತಿನ್ನು, ಇಲ್ಲ ಟೈಮ್ ಸಿಗಲಿಲ್ಲ ಹೊರಗಡೆ ಹೋಗಿ ಹೋಟ್ಲಲ್ಲಿ ತಿನ್ನು, ಮತ್ತು ಲಂಚೂ ಆಫೀಸಲ್ಲೇ ಮಾಡು, ಡಿನ್ನರ್ ಬರಬೇಕಾದ್ರೆ ಸುಸ್ತಾಗಿರುತ್ತೆ, ಅಲ್ಲೇ ಒಂದು ಏನಾದರೂ ಪಾರ್ಸಲ್ ತೊಗೊಂಬಂದು ತಿನ್ಬಿಡು. ವೀಕೆಂಡಲ್ಲಿ ಏನೋ ಟೈಮ್ ಸಿಕ್ಕರೆ ಮನೇಲಿ ಮಾಡೋಣ. ಫಿಸಿಕಲ್ ಆ್ಯಕ್ಟಿವಿಟಿನೂ ಹೆಂಗೆ ಆಗ್ಬಿಟ್ಟಿದೆ ಈಗ ಅಂತಂದರೆ, ವೀಕೆಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿದೆ. ಸೊ ಸ್ಯಾಟರ್ಡೆ ಸಂಡೇ 2 ಅವರು 1 ಅವರು ವರ್ಕೌಟ್ ಮಾಡೋದು. ಸೊ ದ್ಯಾಟ್ ಈಸ್ ನಾಟ್ ಅ ರೈಟ್ ವೇ ಟು ಮ್ಯಾನೇಜ್ ಯುವರ್ ಹೆಲ್ತ್. ಯಾವುದೇ ಮಾಡಿದರೂ ಫಿಸಿಕಲ್ ಆ್ಯಕ್ಟಿವಿಟೀಸು, ಹೆಲ್ದಿ ಫುಡ್ಗಳು ಅದು ರೊಟೀನ್ ಆಗಿರಬೇಕು. ಎವ್ರಿ ಡೇ ಅದು ನನಗೆ ದೇಹಕ್ಕೆ ಸಿಗಬೇಕು. ಇವಾಗ ನೀವು ದಿನಕ್ಕೆ ಅರ್ಧ ಗಂಟೆ ಅಲ್ಲ, 20 ನಿಮಿಷ ಟೈಮ್ ಸಿಗುತ್ತಾ, 20 ನಿಮಿಷ ವಾಕ್ ಮಾಡಿ. ಸೊ ರಾದರ್ ದೆನ್ ಡೂಯಿಂಗ್ 2 ಅವರ್ ವರ್ಕೌಟು ಇನ್ ವೀಕೆಂಡು, ದಿನ 20 ನಿಮಿಷ ವಾಕ್ ಮಾಡಿ. ಸೊ ಸಮಥಿಂಗ್ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಡೈಲಿ. ಆ ಥರ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಅದನ್ನು ನಾವು ಸರಿಯಾಗಿ ಮಾಡ್ಕೋಬೇಕು. ಇನ್ನು ಥೈರಾಯ್ಡ್ ಬಂದಾಗ ಕೆಲವೊಂದು ನಾನು ಹೇಳಿದ್ನಲ್ಲ ಜಂಕ್ ಫುಡ್ಸ್ಗಳು ಅಂತ ಹೇಳ್ತೀವಿ, ಎಸ್ಪೆಷಲಿ ಮೈದಾ ಆಯಿತು, ತುಂಬ ಸ್ವೀಟ್ಸ್ಗಳು, ಅನ್ಹೆಲ್ದಿ ಪ್ಯಾಟ್ರನ್ಸ್ ಆಫ್ ಈ ಕಾರ್ಬೋನೇಟೆಡ್ ವಾಟರ್ಸು, ಇವೆಲ್ಲದೂ ನಾವು ಯಂಗರ್ ಜನ್ರೇಷನಲ್ಲಿ ಇವಾಗ ನಾವು ತೊಗೊಳ್ಳೋದೇ ಅದು ಮೇನ್ ಸ್ಟ್ರೀಮಲ್ಲಿ ಎಲ್ಲರೂ. ಸೊ ಈ ಬ್ರೆಡ್ ಐಟಮ್ಸ್ಗಳು, ಬೇಕರಿ ಐಟಮ್ಸ್ಗಳು, ಇನ್ಸ್ಟಂಟ್ ಫುಡ್ಗಳು, ಅಂದರೆ ರೆಡಿ ಟು ಈಟ್. ಇವಾಗ ಹೋಗ್ತಾ ಒಂದು ಟೇಕ್ ಅವೇ ಹೋಮ್ ಅದು ಥ್ರೂ ಅಂತ ಎಷ್ಟೊಂದು ಕೌಂಟರ್ಸ್ಗಳಾಗಿದೆ. ಅದರಲ್ಲಿ ಏನೋ ಒಂದು ರೋಲ್ ತೊಗೊಂಡೆ ತಿಂತಾನೆ ಹೋಗ್ತೀನಿ. ಅಂದರೆ ವಿ ಆರ್ ಲೀಸ್ಟ್ ಬಾದರ್ ಅಬೌಟ್ ಅವರ್ ಹೆಲ್ದಿ ಪ್ಯಾಟ್ರನ್ಸ್. ಸೊ ಹೌದು, ದುಡಿಬೇಕು, ಎಲ್ಲರೂ ಗಳಿಸ್ಬೇಕು, ಬಟ್ ಆನ್ ವಾಟ್ ಕಾಂಟೆಕ್ಸ್ಟ್ ವಿ ಆರ್ ಡೂಯಿಂಗ್. ಸೊ ಹೆಲ್ತನ್ನು ಹಾಳು ಮಾಡಿಕೊಂಡು ದುಡಿದ್ರೂ ಉಪಯೋಗ ಇಲ್ಲ. ಹಾಗಾಗಿ ದುಡಿನೂ ಬೇಕು, ಹೆಲ್ತನ್ನು ಮೇಂಟೈನ್ ಮಾಡ್ಕೋಬೇಕು. ಸೊ ಆಗ ಮಾಡಿಕೊಂಡಾಗ ಈ ಥೈರಾಯ್ಡ್ ಆಯಿತು, BP ಆಯಿತು, ಶುಗರ್ ಆಯಿತು, ಇವನ್ನೆಲ್ಲದನ್ನು ಕಂಟ್ರೋಲ್ ಮಾಡ್ಬೋದು. ಹಾಗಾಗಿ ಸೊ ಕಾನ್ಸಂಟ್ರೇಟ್ ಮಾಡೋದು, ಥೈರಾಯ್ಡ್ಗೆ ಮೆಡಿಸಿನ್ ತೊಗೊಳ್ಳೋದು, ಲೈಫ್ ಸ್ಟೈಲ್ ಮಾಡ್ಕೊಳ್ಳೋದು, ಅದೆಲ್ಲ ಕರೆಕ್ಟಾಗಿದೆ. ಎಷ್ಟೊಂದು ಜನಕ್ಕೆ ನಾನು ಹೇಳಿರ್ತೀನಿ, 50-60 mg ಅದು 50 mg 100 mg ಮೆಡಿಸಿನ್ಸ್ ತೊಗೋತಾ ಇರ್ತಾರೆ. ಸೊ ಅದಕ್ಕೆ ಅವ್ರು ಅಂದ್ಕೊಂಬಿಟ್ಟಿರ್ತಾರೆ, ನನಗಿಲ್ಲ ಇದನ್ನು ಥೈರಾಯ್ಡ್ ತೊಗೊಳೋದ್ರಿಂದನೇ ನನಗೆ ಮ್ಯಾನೇಜ್ ಆಗುತ್ತೆ, ಇದು ಲೈಫ್ ಲಾಂಗ್ ತೊಗೋಬೇಕಂತ. ಡೆಫಿನೆಟ್ಲಿ ಇಲ್ಲ. ನೀವು ರೆಡ್ಯೂಸ್ ಮಾಡ್ಬೋದು. ಯಾಕಂದರೆ ನಿಮ್ಮ ಲೈಫ್ ಸ್ಟೈಲ್ ಹೆಲ್ದಿ ಆಯಿತು ಅಂದರೆ, ಸೊ ಐ ಹ್ಯಾವ್ ಸೀನ್ ಸೋ ಮೆನಿ ಕೇಸಸ್ ಇನ್ ಮೈ ಕ್ಲಿನಿಕಲ್ ಪ್ರಾಕ್ಟೀಸು. ಸೊ ಅದರಲ್ಲಿ ಈ ಥೈರಾಯ್ಡ್ ಡೋಸೇಜ್ ಕಡಿಮೆ ಮಾಡಿಕೊಂಡು ಎಷ್ಟೋ ಜನ ಥೈರಾಯ್ಡ್ ಮಾತ್ರೆ ಇಲ್ಲಾರ್ದೂ ಜೀವನ ಮಾಡ್ತಾಯಿದ್ದಾರೆ. ದಟ್ ಈಸ್ ಪಾಸಿಬಲ್. ಬಟ್ ಏನಂದರೆ ಆ ರೊಟೀನ್ಗಳ ಪ್ಯಾಟ್ರನ್ ನೀವು ಹಾಕ್ಕೋಬೇಕು. ಆ್ಯಂಡ್ ಇನ್ನೊಂದು ಪ್ಯಾಟ್ರನ್ ನಾನು ನೋಡ್ತಾ ಇರ್ತೀನಿ, ಏನು ಅಂತಂದರೆ, ಈ ಥೈರಾಯ್ಡ್ ಬಂದ ತಕ್ಷಣ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ನನಗೆ ವೇಟ್ ಗೇನ್ ಆಗ್ತಾಯಿದೆ, ಅದಕ್ಕೆ ಕಾರಣ ಥೈರಾಯ್ಡ್ ಒಂದೇ ಅಂತ. ಡೆಫಿನೆಟ್ಲಿ ಕಾಂಟ್ರಿಬ್ಯೂಷನ್ಸ್ ಇದೆ. ಥೈರಾಯ್ಡ್ ಬಂದರೆ ವೇಟ್ ಗೇನ್ ಆಗೋದು ಯಾಕಾಗುತ್ತೆ ಅಂದರೆ, ನಾನು ಥೈರಾಯ್ಡ್ ಬಂದ ಮೇಲೆ ಅಬ್ನಾರ್ಮಲ್ ಹಾರ್ಮೋನ್ ಸೆಕ್ರೀಟನ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾನು ಲೈಫ್ ಸ್ಟೈಲ್ ಕರೆಕ್ಟ್ ಮಾಡ್ಕೊಳ್ಳಿಲ್ಲ, ಮತ್ತು ಅದೇ ಆಹಾರ ಪದ್ಧತಿಯಲ್ಲಿದ್ದಾಗ ಆಬ್ವಿಯಸ್ಲಿ ವೇಟ್ ಜಾಸ್ತಿ ಆಗೇ ಆಗುತ್ತೆ. ಡಸಂಟ್ ಮೀನ್ ದಟ್ ನಿಮಗೆ ವೇಟ್ ಜಾಸ್ತಿ ಆಗ್ತಾ ಇರೋದು ಬರೀ ಥೈರಾಯ್ಡ್ ಒಂದೇ ಅಲ್ಲ. ಅದರದ್ದು ಒಂದು 20-30% ಮಾತ್ರ ಥೈರಾಯ್ಡ್ ಕಾರಣ ಇರುತ್ತೆ. ಮಿಕ್ಕದ್ದೆಲ್ಲ ನಾವೇ ಕಾರಣ. ಸೊ ಯಾಕೆಂದರೆ ಸರಿಯಾಗಿ ತಿನ್ನಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾಗಿ ಆ್ಯಕ್ಟಿವಿಟೀಸ್ ಮಾಡಲ್ಲ. ಸೊ ಹಾಗಾಗಿ ಅದು ನಮಗೆ ವೇಟ್ ಜಾಸ್ತಿ ಆಗುತ್ತೆ. ಅದನ್ನು ಹೋಗ್ಬಿಟ್ಟು ಥೈರಾಯ್ಡ್ ಕಾಯಿಲೆ ಮೇಲೆ ಹಾಕ್ತೀವಿ. ಆ್ಯಂಡ್ ಅದು ಬರ್ತಾ ಆಮೇಲೆ ಮಂಡಿ ನೋವಾಗುತ್ತೆ, ಸೊಂಟ ನೋವಾಗುತ್ತೆ. ಅದನ್ನೆಲ್ಲ ಮಾಡ್ಕೋಬೇಡಿ. ಸೊ ವೇಟ್ ಬರ್ತಾ ಇದೆಯಾ ನಿಮಗೆ ಥೈರಾಯ್ಡಿಂದ, ಡೆಫಿನೆಟ್ಲಿ ನೀವು ಅದನ್ನು ಕಡಿಮೆ ಮಾಡ್ಕೋಬೋದು. ಕರೆಕ್ಟಾಗಿ ಪ್ರಾಪರಾಗಿ ಬ್ಯಾಲೆನ್ಸ್ ಡಯಟ್ ತೊಗೊಳ್ಳಿ. ಅದ್ರ ಜೊತೆಗೆ ವಾಕಿಂಗು, ಫಿಸಿಕಲ್ ಆ್ಯಕ್ಟಿವಿಟಿ, ಯೋಗ, ಏರೋಬಿಕ್ಸ್, ಎನಿಥಿಂಗ್ ವಿಚ್ ಸೂಟ್ಸ್ ಫಾರ್ ಯು, ಅದನ್ನು ಮಾಡೋದ್ರಿಂದ ಡೆಫಿನೆಟಾಗಿ ಒಬ್ಯಾಸಿಟಿ ಅಥವಾ ಓವರ್ ವೇಟ್ನ ಥೈರಾಯ್ಡಲ್ಲಿ ಕಡಿಮೆ ಮಾಡಬಹುದು. ಅದು ಥೈರಾಯ್ಡ್ ಇದ್ದವರಿಗೆ ವೇಟ್ ಲಾಸ್ ಮಾಡೋಕ್ಕಾಗಲ್ಲ ಅನ್ನೋದು ತಪ್ಪು. ಸೊ ಆ ಥರ ಎಲ್ಲ ಭ್ರಮೇಲಿ ಇರಬೇಡಿ. ಪ್ರಯತ್ನ ಮಾಡೋದನ್ನು ಮಾಡಬೇಕು. ಡೆಫಿನೆಟಾಗಿ ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ದೇ ರೆಡ್ಯೂಸ್ ದ ವೇಟ್. ಸೊ ಹಾಗಾಗಿ ಅದನ್ನೊಂದು ಲಕ್ಷ್ಯ ಇಟ್ಕೊಳ್ಳಿ. ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ ತೊಗೊಳ್ಳಿ. ಅದರಿಂದ ನಿಮಗೆ ಡೆಫಿನೆಟಾಗಿ ಥೈರಾಯ್ಡ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಯಾಕಂದರೆ ಥೈರಾಯ್ಡಲ್ಲಿ ಟ್ರೀಟ್ಮೆಂಟ್ ಈಸ್ ನಾಟ್ ಇಂಪಾರ್ಟೆಂಟು. ಟ್ರೀಟ್ಮೆಂಟ್ ಏನಂದರೆ ಒಂದು 10%, ಒಂದು ಟ್ಯಾಬ್ಲೆಟು ಅಥವಾ ಕೆಲವೊಂದು ಮೆಡಿಸಿನ್ಸ್ಗಳು ಕೊಟ್ಟರೆ ಥೈರಾಯ್ಡ್ ಮ್ಯಾನೇಜ್ಮೆಂಟ್ ಆಗಲ್ಲ. ಸೊ ಇಟ್ ಕ್ಯಾನ್ ಮ್ಯಾನೇಜ್ಡ್ ವೆಲ್. ಬಟ್ ನೀವು ಥೈರಾಯ್ಡನ್ನು ರಿವರ್ಸ್ ಮಾಡಬೇಕು ಅಥವಾ ಥೈರಾಯ್ಡನ್ನು ನಾನು ನಾರ್ಮಲ್ಸಿಗೆ ತೊಗೋಬೇಕು ಅಂತಂದರೆ, ಸೊ ಯು ನೀಡ್ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್, ಫುಡ್ಡು, ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಹೆಲ್ದಿ ಲೈಫ್ ಸ್ಟೈಲು ಅಥವಾ ಖುಷಿಯಾಗಿ ಜೀವನ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಹೆಲ್ದಿ ಬೆನಿಫಿಟ್ಸು ಅಥವಾ ಥೈರಾಯ್ಡ್ ಮ್ಯಾನೇಜ್ಮೆಂಟು ತುಂಬ ಈಸಿ ಆಗುತ್ತೆ. ಸೊ ಅದು ಇದರದ್ದು ಟೂಲು. ಥೈರಾಯ್ಡನ್ನು ಮ್ಯಾನೇಜ್ ಮಾಡೋದು ಡಾಕ್ಟ್ರ್ ಕೈಯಲ್ಲಿಲ್ಲ ಅಥವಾ ಮೆಡಿಸಿನ್ಸ್ ಕೈಯಲ್ಲಿಲ್ಲ. ಥೈರಾಯ್ಡನ್ನು ಮ್ಯಾನೇಜ್ ಮಾಡೋದು 100% ನಿಮ್ಮ ಕೈಯಲ್ಲಿದೆ. ನಿಮ್ಮ ಥೈರಾಯ್ಡ್ ಜಾಸ್ತಿ ಆಗೋದಕ್ಕೂ ನೀವೇ ಕಾರಣ,
ಥೈರಾಯ್ಡನ್ನು ಕಡಿಮೆ ಮಾಡ್ಕೊಂಡು ನಾರ್ಮಲ್ ಮಾಡೋದಕ್ಕೂ ನೀವೇ ಕಾರಣ. ಹಾಗಾಗಿ ಥೈರಾಯ್ಡನ್ನು ಜಾಸ್ತಿ ಮಾಡ್ಕೋತೀರೋ ಅಥವಾ ಥೈರಾಯ್ಡನ್ನು ಕಡಿಮೆ ಮಾಡ್ಕೋತೀರಾ ನೀವು ಡಿಸೈಡ್ ಮಾಡಿ. ಅದಕ್ಕೆ ಏನು ಸಪೋರ್ಟ್ ಬೇಕು ನಾವು ಡಾಕ್ಟರ್ಸು ಅಥವಾ ನಿಮಗೆ ಅದನ್ನು ಹೆಲ್ಪ್ ಮಾಡ್ತೀವಿ. ಡೆಫಿನೆಟಾಗಿ ಥೈರಾಯ್ಡ್ ಬಗ್ಗೆ ಗಾಬರಿ ಬೇಡ. ಥೈರಾಯ್ಡನ್ನು ಇದು ಲೈಫ್ ಲಾಂಗ್ ನನಗೆ ಕಾಡೋಂಥ ರೋಗ ಅಂದ್ಕೊಳ್ಳೋದು ತಪ್ಪು. ಅದನ್ನು ಬೆಸ್ಟ್ ಮ್ಯಾನೇಜ್ ಮಾಡಿಕೊಂಡು ರಿವರ್ಸ್ ಮಾಡ್ಕೊಳ್ಳೋಂಥ ಕಂಡೀಷನ್ಸೂ ಇದೆ. ಹಾಗಾಗಿ ಥೈರಾಯ್ಡನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅದರ ತಕ್ಕಂಗೆ ಮ್ಯಾನೇಜ್ ಮಾಡಿ. ಡೆಫಿನೆಟಾಗಿ ಥೈರಾಯ್ಡು ನಿಮಗೆ ಒಂದು ಕಾಯಿಲೆ ಆಗಿ ಕಾಡೋಲ್ಲ ಅಂತ ಹೇಳ್ಬೋದು. ನಾನು ಆವಾಗಲೇ ಹೇಳ್ದಂಗೆ ಬರೀ ಥೈರಾಯ್ಡ್ ಅನ್ನೋದು ಫೀಮೇಲ್ಗೆ ಅಷ್ಟೇ ಬರುತ್ತಾ? ಇಲ್ಲ, ಮೇಲ್ಗಳಲ್ಲೂ ಇದೆ. ಇನ್ಸಿಡೆನ್ಸ್ಗಳು ಮಾತ್ರ ಕಡಿಮೆ. ಇವಾಗ ನಾವು 100 ಜನಲ್ಲಿ ತೊಗೊಂಡ್ರೆ ಒಂದು 30 ಜನ ಮೇಲ್ಗೆ ಥೈರಾಯ್ಡ್ ಅಬ್ನಾರ್ಮಲಿಟಿ ಆಗ್ಬೋದು, ಫೀಮೇಲ್ಗೆ ಒಂದು 70 ಜನ ಥೈರಾಯ್ಡಲ್ಲಿ ಅಬ್ನಾರ್ಮಲಿಟೀಸ್ ಆಗ್ಬೋದು ಅಂತ ಹೇಳ್ಬೋದು. ಇವಾಗ ಮೇಲಲ್ಲಿ ಥೈರಾಯ್ಡ್ ಬಂದರೆ ಏನಾಗುತ್ತೆ? ಮೇಲಲ್ಲೂ ಸೇಮ್ ಅದೇ ಸಿಮ್ಟಮ್ಸ್ ಇರುತ್ತೆ. ಏನು ಅಂತಂದರೆ ಹೈಪರ್ ಥೈರಾಯ್ಡಿಸಮ್ ಆದರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ, ಆಮೇಲೆ ನಿಮಗೆ ಹಾರ್ಟ್ ಬೀಟ್ಗಳು ಹೆಚ್ಚು ಕಮ್ಮಿ ಜಾಸ್ತಿ ಆಗುವಂಥ ಚಾನ್ಸಸ್ಗಳಿರುತ್ತೆ, ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಇರುತ್ತೆ. ಮೂಡ್ ಸ್ವಿಂಗ್ಸ್ ಅವರಲ್ಲೂ ಆಗುತ್ತೆ. ಆಮೇಲೆ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಹೈಪೋಥೈರಾಯ್ಡಿಸಮ್ ಬಂದರೆ ಅವರಲ್ಲೂ ವೆಯ್ಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಅವರಲ್ಲೂ ಈ ಇದು ಹೇಳ್ತೀವಿ ಅಂದರೆ ತುಂಬ ಹಾಟ್ ಸೆನ್ಸಿಟಿವ್ ಅಂದರೆ ತುಂಬ ಸೆಕೆ ಅನಿಸೋದು. ಅದೆಲ್ಲದು ಕಾಮನ್. ಫಿಮೇಲಲ್ಲಿ ಏನು ಕೆಟಗರಿ ಇರುತ್ತೆ ಅಲ್ಲೇ ಆಗಿದೆ. ಬಟ್ ಇನ್ಸಿಡೆಂಟ್ಸ್ಗಳು ಕಂಪ್ಯಾರಿಟಿವ್ಲಿ ಈ ಎಕ್ಸ್ಪ್ರೆಸಿವ್ ಸಿಮ್ಟಮ್ಸ್ ಏನಿದೆಯಲ್ಲ ಮೇಲಲ್ಲಿ ಕಡಿಮೆ ಇರುತ್ತೆ. ಎಷ್ಟೊಂದು ನಾವು ಕ್ಲಿನಿಕಲ್ಲಿ ನೋಡ್ತಾ ಇರಬೇಕಾದ್ರೆ ನಮಗೆ ಆಕ್ಸಿಡೆಂಟಲ್ ಸಿಗುತ್ತೆ. ಅಂದರೆ ಥೈರಾಯ್ಡ್ ಇವರಿಗಿದೆ ಅಂತ ಹೇಳಿ ಏನೋ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಅದರಲ್ಲಿ ಥೈರಾಯ್ಡ್ ಪ್ರೊಫೈಲ್ ನೋಡಿದಾಗ ಮಾತ್ರ ಮೇಲಲ್ಲಿ. ಬಟ್ ಮೋಸ್ಟ್ ಕ್ಲಿನಿಕಲ್ ಸಿಮ್ಟಮ್ಸ್ ಅಂತ ಏನು ಹೇಳ್ತೀವಿ, ಇದು ವೆಯ್ಟ್ ಲಾಸು, ವೆಯ್ಟ್ ಗೇನು ಅಥವಾ ಇರ್ರೆಗ್ಯುಲರ್ ಹಾರ್ಟ್ ಬೀಟು, ಇದರಿಂದ ಥೈರಾಯ್ಡ್ ಡಯಾಗ್ನೋಸ್ ಆಗೋದು ಮೇಲಲ್ಲಿ ತುಂಬ ಸ್ವಲ್ಪ ಕಡಿಮೆ. ಅವರಿಗೆ ಆಕ್ಸಿಡೆಂಟಲ್ ನಂಗೆ ನೋಡಿದಾಗ, ಈಗ ಡಯಾಬಿಟೀಸ್ ಇರುತ್ತೆ, ಏನೋ ಒಂದು ಟೆಸ್ಟ್ ಮಾಡೋಕೆ ಹೋದಾಗ ಥೈರಾಯ್ಡ್ ಪ್ರೊಫೈಲ್ ಒಂದು ಬರೆದಿರ್ತೀವಿ, ಅಲ್ಲಿ ನಿಮಗೆ ಥೈರಾಯ್ಡ್ ಹಾರ್ಮೋನ್ಸ್ಗಳು ಇರೆಗ್ಯುಲರ್ ಆಗಿದ್ದು ಕಂಡಿದ್ದೀವಿ. ರೇರ್ಲಿ ಒಂದು 5% ಅಂತ ಹೇಳ್ಬೋದು ಅವರಿಗೆ ಕ್ಲಿನಿಕಲ್ ಸಿಮ್ಟಮ್ಸ್ ಅಂತ. ಅಂದರೆ ಇವಾಗ ವೆಯ್ಟ್ ತುಂಬ ಅನ್ವಾಂಟೆಡ್ ವೆಯ್ಟ್ ಲಾಸ್ ಆಗಿಬಿಡೋದು, ಹಾರ್ಟ್ ಬೀಟ್ಗಳು ಹೆಚ್ಚು ಕಮ್ಮಿ ಆಗೋದು, ಹಾಟ್ ಲೈಕ್ ಸೆನ್ಸಿಟಿವ್ ಆಗೋದು, ಆ ಥರದ್ದು, ಅಥವಾ ಈ ಕೆಲವೊಂದು ಮೆಟಬಲಿಕ್ ಇದಾಗೋದು. ಈ ಥರ ಕೆಲವೊಂದು ತೊಂದರೆಗಳನ್ನು ನಾವು BPL ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಎಷ್ಟೊಂದು ಜನಕ್ಕೆ. ಈ ಥರ ಕೆಲವೊಂದು ಕ್ಲಿನಿಕಲ್ ಸಿಮ್ಟಮ್ಸು ತುಂಬ ಕಡಿಮೆಯಲ್ಲಿ ನೋಡ್ತಾ ಇರ್ತೀವಿ. ಬಟ್ಟು ಅವರಿಗೆ ಆಕ್ಸಿಡೆಂಟಲ್ ಆಗಿ ಇದು ಮಾಡೋದೇ ಜಾಸ್ತಿ. ಯಾಕೆಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಆ ನೇಚರ್ ಅನ್ನೋದೇನಿದೆಯಲ್ಲ, ಯಾವುದೇ ಒಂದು ಆಟೋ ಇಮ್ಯುನೋ ಡಿಸಾರ್ಡರು ಪ್ರತಿಯೊಂದು ದೇಹದಲ್ಲೂ ಪ್ರತಿಯೊಂದು ಜೆಂಡರಲ್ಲಿ ಡಿಫ್ರೆಂಟಾಗಿ ತೊಗೊಳುತ್ತೆ. ಆಟೋ ಇಮ್ಯುನೋ ಡಿಸಾರ್ಡರ್ ಅನ್ನೋದು ಒಂದು ಕಾಮನ್ ಫ್ಯಾಕ್ಟರು. ಅಂದರೆ ಅದು ಇರೆಗ್ಯುಲರ್ ಲೈಫ್ ಸ್ಟೈಲು, ಫುಡ್ಡಿಂದ ಬರಬಹುದು. ಅದು ಬಂದಾಗ ಯಾವ್ಯಾವ ಸಿಸ್ಟಮಲ್ಲಿ ಅದು ಎಲಾಬ್ರೇಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಡಯಾಬಿಟೀಸಲ್ಲಿ ಆಟೋ ಇಮ್ಯುನೋ ಡಿಸಾರ್ಡರ್ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ, ಕೆಲವೊಂದು ಕಡೆ ಕ್ಯಾನ್ಸರ್ ಮಾಡೋದಕ್ಕೆ ಆಟೋ ಇಮ್ಯುನೋ ಡಿಸಾರ್ಡರ್ ಆಗಿರುತ್ತೆ. ಥೈರಾಯ್ಡಲ್ಲೂ ಅದೇ ಇರುತ್ತೆ. ಬಟ್ ಎಲ್ಲದರಲ್ಲೂ ಆಟೋ ಇಮ್ಯುನೋ ಡಿಸಾರ್ಡರ್ ಆದ ತಕ್ಷಣವೇ ಥೈರಾಯ್ಡ್ ಬರುತ್ತೆ ಅನ್ನೋದು ತಪ್ಪು. ಹಾಗಾಗಿ ಫೀಮೇಲಲ್ಲಿ ಅದು ಎಕ್ಸಿಬಿಷನ್ಸ್ ಜಾಸ್ತಿ ಇದೆ. ಅವರಲ್ಲಿ ಬಾಡಿ ಟೆಕ್ಸ್ಚರು, ಅವರಲ್ಲಿರೋಂಥ ಹಾರ್ಮೋನ್ಗಳು, ಅವರಲ್ಲಿರೋಂಥ ಸಿಸ್ಟಮ್ಗಳಿಗೆ ರಿಯಾಕ್ಟ್ ಆಗುವಂಥದ್ದು ಏನಿದೆಯಲ್ಲ, ಇಟ್ ಈಸ್ ಮೋರ್ ಎಲಾಬ್ರೇಟಿವ್ ಇನ್ ಥೈರಾಯ್ಡು. ಅಥವಾ ಅವ್ರದ್ದು ಓವರಿ ಅಂತ ಹೇಳ್ತೀವಲ್ಲ, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಆಗ್ಬೋದು, ಡಿಸೀಸ್ ಆಗ್ಬೋದು. ಆ ಥರದ್ರಲ್ಲಿ ಆಟೋ ಇಮ್ಯುನೋ ಡಿಸಾರ್ಡರ್ಸ್ಗಳು ಜಾಸ್ತಿ ಆಗೋಂಥ ಚಾನ್ಸಸ್ಸು ಫೀಮೇಲಲ್ಲಿದೆ. ಮೇಲಲ್ಲಿ ಇದು ಇನ್ಸಿಡೆನ್ಸ್ ಕಡಿಮೆ ಇದೆ. ಬಟ್ ಹಾಗಂತ ಹೇಳಿ ಮೇಲಲ್ಲಿ ಥೈರಾಯ್ಡ್ ಬರಲ್ಲ ಅಂತೇನಿಲ್ಲ, ಡೆಫಿನೆಟಾಗಿ ಅವರಲ್ಲೂ ಬರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಮೇಲಲ್ಲಿ ಕಡಿಮೆ ಇದೆ. ಹಾಗಾಗಿ ಮೇಲ್ ಕೆಟಗರಿಯವರು ಅಥವಾ ಮೇಲ್ ಜೆಂಡರ್ ಅವರು ಥೈರಾಯ್ಡ್ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದನ್ನು ನೀವು ಲೈಫ್ ಸ್ಟೈಲು ಅಥವಾ ಕೆಲವೊಂದು ಟ್ರೀಟ್ಮೆಂಟ್ಗಳಿಂದ ಅದನ್ನು ಮ್ಯಾನೇಜ್ ಮಾಡ್ಬೋದು. ಹಾಗಾಗಿ ಥೈರಾಯ್ಡನ್ನು ಮ್ಯಾನೇಜ್ ಮಾಡೋದು, ಫಸ್ಟು ಕಾನ್ಸಂಟ್ರೇಟ್ ಆನ್ ಯುವರ್ ಲೈಫ್ ಸ್ಟೈಲ್. ಸೆಕೆಂಡರಿ ಅಂತ ಹೇಳಿ ಮೆಡಿಸಿನ್ಸು ಇಂಪಾರ್ಟೆಂಟು. ಹಾಗಂತ ಮೆಡಿಸಿನ್ ತೊಗೊಳೋದು ಬಿಡಬಾರ್ದು. ಮೆಡಿಸಿನ್ಸ್ ಇಟ್ಕೊಂಡು ಲೈಫ್ ಸ್ಟೈಲ್ನ ಕರೆಕ್ಟ್ ಮಾಡಿಕೊಂಡಾಗ ಮೆಡಿಸಿನ್ನ ಡೋಸೇಜು ಅಥವಾ ಲೋಡ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಿಕೊಂಡು ನಾರ್ಮಲ್ ಹೆಲ್ದಿ ಲೈಫು ವಿತೌಟ್ ಎನಿ ಥೈರಾಯ್ಡ್ ಅಬ್ನಾರ್ಮಲಿಟಿನ ನಾವು ಇಟ್ಕೋಬೋದು ಅಂತ ಹೇಳ್ಬೋದು. ಆರೋಗ್ಯದ ವಿಚಾರದಲ್ಲಿ ಸೂಕ್ತ ಸಮಯದಲ್ಲಿ ಸಮರ್ಪಕ ಚಿಕಿತ್ಸೆ ಪಡ್ಕೊಳ್ಳೋದು ಅತಿ ಮುಖ್ಯ. ಹೆಲ್ತ್ ವಿಚಾರದಲ್ಲಿ ಈ ಸ್ಥಿತಿ ಪ್ರಜ್ಞತೆ ನಿಮಗೂ ಬರಬೇಕು ಅಂದರೆ ಸದಾ ನೋಡ್ತಾ ಇರಿ ಆಯುರ್ ಆರೋಗ್ಯ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ.